ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಲಾಗು ನೋಡ್ರಿ ಎಲ್ಲರಿಗೆ ಹೆಂಗೆ ಅನಿಸುತ್ತಾ. ಇವತ್ತಿನ ಲಾಗು ಮನಿ ಸೇವಿಂಗ್ ಟಿಪ್ಸ್ ನೋಡ್ರಿ. ನಾನು ಇಷ್ಟು ಎಲ್ಲ ಕೂಡಿಸಿಟ್ಟಿದ್ದೀನಿ. ಕಾಯಿನ್ಸು 1 ರೂಪಾಯಿ ಅಲ್ಲಿ, 5 ರೂಪಾಯಿ ಅಲ್ಲಿ, 10 ರೂಪಾಯಿ ಎಲ್ಲ ಕೂಡಿಸಿಟ್ಟಿದ್ದೀನಿ. ನಿಮಗೇನಾರ ಯಾವಾಗಾರ ದುಡ್ಡಿಂದ ಯಾವಾಗಾರ ನಿಮ್ಗೆ ಇದು ಬರ್ತೈತೆ ರೀ, ಅಂದ್ರೆ ಏನಾರ ಎಮರ್ಜೆನ್ಸಿ ಬರ್ತಾ ಅವಾಗ ನಿಮ್ಗೆ ಸೇವಿಂಗ್ ಮಾಡಿಟ್ರೆ ಏನಾರ ಅಲ್ಲಿ ತೊಗೊಳಕಾಗಲಿ, ಏನಾರ ಅಲ್ಲಿ ಮನೆ ಖರ್ಚಿಗಾಗಲಿ ನಿಮ್ಗೆ ಯೂಸ್ ಮಾಡೋಕೆ ಬರ್ತೈತಿ. ನೋಡಿರಿ, ಇದು 1,000 ರೂಪಾಯಿ. ಇದು ಒಂದು ವಾರಂದು ಇದು ರೀ, 1,000 ರೂಪಾಯಿ. 5, 10 ಎಲ್ಲ ಚೇಂಜ್ ಎಲ್ಲ ಮುಡಿಸಿ ಇದನ್ನ ಚೇಂಜ್ ಮಾಡಿ ಇದನ್ನು 1,000 ರೂಪಾಯಿ ಮಾಡಿರಿ. ಒಂದು ವಾರ ಆಯ್ತು ರೀ, ಹೋದ ವಾರದಂದು. ಮತ್ತು ಇವೆಲ್ಲ ಚೇಂಜ್ ಒಂದು ತಿಂಗಳು 2 ತಿಂಗಳು ಆಗಿರ್ಬೋದು ರೀ. ಅಷ್ಟು ಚೇಂಜ್ ಒಂದು ಇದ್ರಾಗ ಪರ್ಸ್ನೆ ಹಾಕಿ, ಅಷ್ಟೊಂದು ಪರ್ಸ್ನೆ ಹಾಕಿ ಎಲ್ಲ ಕೂಡಿ ಎಲ್ಲ ಇಟ್ಟಿದ್ದೀನಿ ನೋಡಿರಿ. ಇಷ್ಟು ಹಣ ಕೂಡಿಸಿದ್ದೀನಿ. ಮತ್ತು ನಿಮ್ಮ ಹಣ ಅಂತೂ ಯಾರಿಗೂ ಇದು ಮಾಡೋಕ್ಕೆ ಕೊಡಬೇಡ್ರಿ. ನಿಮ್ಮ ಹಣ ಅಂತೂ ನೀವೇ ಸೇವ್ ಮಾಡ್ಕೊರಿ. ನಿಮ್ಮ ಒಂದು ಸೇವಿಂಗ್ ಬುಕ್ ಮಾಡಿರಿ, ಒಂದು ಸೇವಿಂಗ್ ಬುಕ್ನಲ್ಲಿ ಹಾಕಿರಿ. ಯಾಕಂದ್ರೆ ಮಕ್ಕಳ ಕೈಯಾಗ ಏನರ ಅಲ್ಲಿ ಕೊಟ್ಟರೆ ಸಲೆ ಮಕ್ಳಿಗೆ ಅಂತೂ ತೋರ್ಸಬಾರ್ದ್ರಿ ಹಣ. ನೋಡು ಹೋರಿ ಪರ್ಸ್ನಲ್ಲೇ ದುಡ್ಡು ಐತಿ ಸ್ವಲ್ಪ ತೊಗೊಂಬರ್ರಿ ಅಂತ ಆ ಥರ ಏನು ತೋರ್ಸಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ. ಯಾಕಂದ್ರೆ ಅವ್ರಿಗೆ ಬುದ್ಧಿ ಸ್ವಲ್ಪ ಇದು ಇರುತ್ತೆ ರೀ. ಆಮೇಲೆ ದೊಡ್ಡವರು ಆದಮೇಲೆ ತಿಳುವಳಿಕೆ ಬಂದಮೇಲೆ ಅವ್ರು ಏನು ಮಾಡ್ತಾರೆ, ನಮ್ಮಪ್ಪ ನಮ್ಮ ತಾಯಿ ತಂದೆ ಎಲ್ಲ ಕೂಡಿಸಿ ಇಟ್ಟಿದ್ದಾರಲ್ಲ ನಮಗೆ. ನೀವು ನೋಡಿರಿ, ಇದೇ ಥರ ದುಡ್ಡೆಲ್ಲ ಕೂಡಿಸಿ ಇಟ್ಕೋರಿ, ನಿಮ್ಮ ಅಕೌಂಟಿಗೆ ಹಾಕೋರಿ. ಸ್ವಲ್ಪ ಇವೆಲ್ಲ ಚೇಂಜ್ ಅಂಗಡಿಯಲ್ಲಿ ಎಲ್ಲ ಕೊಟ್ರೆ ನಿಮ್ಗೆ ನೋಟ್ಸ್ ಅದೆಲ್ಲ ಕೊಡ್ತಾರೆ. 50 ರೂಪಾಯಿ, 100 ರೂಪಾಯಿ ಎಲ್ಲ ಏನಾರ ಚೇಂಜ್ ಕೊಡ್ತಾರೆ. ಆಮೇಲೆ ಎಲ್ಲಾರ ಒಂದು ಪೋಸ್ಟ್ ಆಫೀಸಿನ ಒಂದು ಬುಕ್ ಅಕೌಂಟ್ ಓಪನ್ ಮಾಡಿರಿ, ಅದರಲ್ಲೆಲ್ಲ ಹಾಕಿರಿ. ನಿಮ್ಮ ದುಡ್ಡು ಒಂದು ತಿಂಗಳಿಗೆ ಎಷ್ಟು ಆಗ್ತೈತೆ ನೋಡಿರಿ, 2,000, 1,000 ಹಿಂಗೆಲ್ಲ ಆಗ್ತೈತೆ ರೀ. ಈ ಥರ ಎಲ್ಲ ದುಡ್ಡು ಎಲ್ಲ ಕೂಡಿಸಿಡ್ರಿ. ನಿಮ್ಗೆ ನಾಳೆ ವಯಸ್ಸಾದ ಕಾಲಕ್ಕೂ ನಿಮ್ಗೆ ಏನಾರ ಎಮರ್ಜೆನ್ಸಿ ಬಂತಂದ್ರೆ ಅವಾಗೆಲ್ಲ ನಿಮ್ಗೆ ಯೂಸ್ ಮಾಡೋಕ್ಕೂ ಆಗ್ತೈತಿ. ಯೂಸ್ ಮಾಡೋಕ್ಕಂದ್ರೆ ಅಷ್ಟು ಜಮಾ ಮಾಡಿ ಅದನ್ನು ಎಲ್ಲ ಸೇವಿಂಗ್ ಮಾಡಿಡ್ರಿ. ಅದರದ್ದು ಏನು ಇಂಟ್ರೆಸ್ಟ್ ಬರ್ತಾ ಅದ್ರದ್ದು ನಿಮ್ಗೆ ತಿಂಗಳ ಕೊಡ್ತಾರೆ ಪೋಸ್ಟ್ ಆಫೀಸಿನಲ್ಲೇ. ಸೇವಿಂಗ್ ಮಂತ್ಲಿ ಸೇವಿಂಗ್ ಸ್ಕೀಮ್ ಅಂತ ಇರ್ತೈತೆ ನೋಡಿರಿ. ಅದರಲ್ಲೇ ಎಲ್ಲ ದುಡ್ಡು ಕೂಡಿಟ್ರಿ. ದುಡ್ಡು ಎಲ್ಲ ಕೂಡಿಟ್ರೆ ಎಲ್ಲ ಆಗ್ತೈತಿ. ಇಲ್ಲಾಂದ್ರೆ ದುಡ್ಡು ಇಲ್ಲಾಂದ್ರೆ ಏನೂ ಬರೋದಿಲ್ಲ ರೀ. ಒಂದು ಚಾಕ್ಲೇಟ್ಸಲ್ಲೇ ಕೊಡೋದಿಲ್ಲ 1 ರೂಪಾಯಿ ಏನಾರ ಕಮ್ಮಿ ಇತ್ತಂದ್ರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಮಕ್ಳಿಗಂತೂ ಏನು ದುಡ್ಡಿನ ಬಗ್ಗೆ ಏನು ಹೇಳಕ್ಕೂ ಹೋಗ್ಬಾರ್ದು. ಅವರಿಗೆ ಗೊತ್ತಾಗಂಗಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ನಮ್ಮ ತಂದೆ ತಾಯಿ ಎಲ್ಲ ಇಟ್ಟಿದ್ದಾರಲ್ಲ, ನಮಗೇನು ಟೆನ್ಷನು, ನಮಗೇನು ಇದು, ನಾವು ಯಾಕೆ ದುಡಿಬೇಕು ಅನ್ನೋದು ಬುದ್ಧಿನೂ ಇರ್ತೈತೆ ರೀ. ಮಕ್ಳಿಗೆ ಆಗಂಗಿಲ್ಲ. ಅದಕ್ಕೆ ಮಕ್ಳಿಗೆ ಸಲ ನೀವು ಇಟ್ಟರು ಮಕ್ಳಿಗೇನು ಏನು ಹೇಳಕ್ಕೂ ಹೋಗ್ಬಾರ್ದು. ಆಮೇಲೆ ದೊಡ್ಡವ್ರು ಆದಮೇಲೆ ಅವ್ರಿಗೆ ಏನು ನೀವು ಕೊಡೋದಿರುತ್ತೆ ಆಮೇಲೆ ಕೊಡಕ್ಕಂತ್ರಿ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಹೇಳ್ತೀನಿ, ಎಷ್ಟರ ಆಗಲಿ ನಾವು ಭಾಳ ಹುಷಾರಿಂದ ಇರಬೇಕು. ಮನ್ಯಾಗೇನು ವೇಸ್ಟ್ ಥರ ಏನು ಮಾಡಬಾರ್ದು. ಎಲ್ಲಿ ಮಿನಿ ಮಾರ್ಟ್ ಅದು ಎಲ್ಲರ ಇರ್ತೈತೆ ನೋಡಿರಿ, ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೋಬೇಕಾದ್ರೆ ತಿಂಗಳಿಗೆ ಒಂದು ಸರಿ ಹೋಗ್ರಿ. ಇಲ್ಲ ಅಂದ್ರೆ 500, 100 ಆ ಥರ ತೊಗೊಂಡು ಹೋಗಿ ಎಲ್ಲ ಅಂಗಡಿಯಾಗ ಕೊಟ್ಟು ಸ್ವಲ್ಪ ತೊಗೊಂಬರ್ತೀನಿ ಅಂದ್ರೆ ಭಾಳ ನಮ್ಗೆ ಲಾಸೂ ಆಗ್ತೈತಿ. ಯಾಕಂದ್ರೆ ದುಡ್ಡೂ ಉಳಿಯಂಗಿಲ್ಲ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಹೇಳ್ತೀನಿ, ನಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸೈತೆ ನೋಡಿರಿ. ನಂಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಶೇರ್ನು ಮಾಡಿರಿ. ನೀವು ಏನಾರ ಒಂದು ಸ್ವಲ್ಪ ಯಾವ್ದಾರ ಅಲ್ಲಿ ಒಂದು ಕೆಲಸ ಮಾಡ್ಬೇಕ್ರಿ. ಯಾಕಂದ್ರೆ ಏನೂ ಮಾಡ್ಲಿಕ್ಕಂದ್ರೆ ನಮ್ಮ ಹತ್ರ ಏನೂ ಇರೋದೂ ಇಲ್ಲ. ಮತ್ತು ನಮ್ಮ ಹತ್ರ ಕೈಯಾಗ ಎದಕ್ಕಾರ ನಮಗೆ ಬೇಕು ಏನರ ಅದು ತೊಗೊಳಕ್ಕೂ ಆಗೋದಿಲ್ಲ. ಯಾರ ತಕ್ಕೂ ಕೈನೂ ಚಾಚಕ್ಕೆ ಹೋಗ್ಬಾರ್ದು. ಯಾರಿಗೆ ನಮ್ಮ ಮನ್ಯಾನ ಕಷ್ಟ ಅದು ಏನು ಹೇಳಕ್ಕೂ ಹೋಗ್ಬಾರ್ದು. ಏನು ಹಣದ ವಿಷಯನೂ ಏನು ಹೇಳಕ್ಕೆ ಹೋಗ್ಬಾರ್ದು. ಫಸ್ಟ್ ಎಲ್ಲ ಕೇಳ್ಕೊತಾರೆ. ಆಮೇಲೆ ಜನ ಅಂತೂ ಸರಿ ಇರೋಂಗಿಲ್ಲ. ಯಾಕಂದ್ರೆ ಫಸ್ಟ್ ಎಲ್ಲ ಕೇಳ್ಕೊಂಡ್ಮೇಲೆ ಎಲ್ಲ ಮಾಡಿದ್ಮೇಲೆ ಎಲ್ಲರಿಗೆ ಹೋಗಿ ಹಿಂಗಂತ ಹಂಗಂತ ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿ ಅಂತೂ ಭಾಳ ಕಷ್ಟ ಬಿಟ್ಟಾರ. ನಮ್ಮ ತಂದೆ ತಾಯಿ ಅಂತೂ ಎಲ್ಲರಿಗೆ ಚಲೋದನ್ನು ಮಾಡ್ಯಾರ. ಮತ್ತು ನಮ್ಗೆ ಎಲ್ಲ ಉಲ್ಟಾ ಮಾಡಿದಾರೆ ಎಲ್ಲರೂ. ಅದು ಅಂತೂ ನಾವಂತೂ ಎಲ್ಲ ದೇವ್ರ ಮ್ಯಾಗ ಹಾಕಿ ಎಲ್ಲ ದೇವ್ರಿಗೆ ಬಿಟ್ಟೀವಿ. ಯಾರು ನಮಗೇನು ಮಾಡಿದಾರೆ ನೋಡಿ, ದೇವ್ರು ಎಲ್ಲ ಅವ್ರಿಗೇನು ಶಿಕ್ಷೆ ಕೊಡ್ಬೇಕಲ್ಲ. ನೀವು ನೋಡಿರಿ, ಇದೇ ಥರ ದುಡ್ಡೆಲ್ಲ ಕೂಡಿಸಿ ಇಟ್ಕೋರಿ, ನಿಮ್ಮ ಅಕೌಂಟಿಗೆ ಹಾಕೋರಿ. ಸ್ವಲ್ಪ ಇವೆಲ್ಲ ಚೇಂಜ್ ಅಂಗಡಿಯಲ್ಲಿ ಎಲ್ಲ ಕೊಟ್ರೆ ನಿಮ್ಗೆ ನೋಟ್ಸ್ ಅದೆಲ್ಲ ಕೊಡ್ತಾರೆ. 50 ರೂಪಾಯಿ, 100 ರೂಪಾಯಿ ಎಲ್ಲ ಏನಾರ ಚೇಂಜ್ ಕೊಡ್ತಾರೆ. ಆಮೇಲೆ ಎಲ್ಲಾರ ಒಂದು ಪೋಸ್ಟ್ ಆಫೀಸಿನ ಒಂದು ಬುಕ್ ಅಕೌಂಟ್ ಓಪನ್ ಮಾಡಿರಿ, ಅದರಲ್ಲೆಲ್ಲ ಹಾಕಿರಿ. ನಿಮ್ಮ ದುಡ್ಡು ಒಂದು ತಿಂಗಳಿಗೆ ಎಷ್ಟು ಆಗ್ತೈತೆ ನೋಡಿರಿ, 2,000, 1,000 ಹಿಂಗೆಲ್ಲ ಆಗ್ತೈತೆ ರೀ. ಈ ಥರ ಎಲ್ಲ ದುಡ್ಡು ಎಲ್ಲ ಕೂಡಿಸಿಡ್ರಿ.
ನಿಮ್ಮ ನಾಳೆ ವಯಸ್ಸಾದ ಕಾಲಕ್ಕೂ ನಿಮ್ಗೆ ಏನಾರ ಎಮರ್ಜೆನ್ಸಿ ಬಂತಂದ್ರೆ ಅವಾಗೆಲ್ಲ ನಿಮ್ಗೆ ಯೂಸ್ ಮಾಡೋಕ್ಕೂ ಆಗ್ತೈತಿ. ಯೂಸ್ ಮಾಡಕ್ಕಂದ್ರೆ ಅಷ್ಟು ಜಮಾ ಮಾಡಿ ಅದನ್ನು ಎಲ್ಲ ಸೇವಿಂಗ್ ಮಾಡಿಡ್ರಿ. ಅದರದ್ದು ಏನು ಇಂಟ್ರೆಸ್ಟ್ ಬರ್ತಾ ಅದ್ರದ್ದು ನಿಮ್ಗೆ ತಿಂಗಳ ಕೊಡ್ತಾರೆ ಪೋಸ್ಟ್ ಆಫೀಸ್ನಲ್ಲೇ. ಸೇವಿಂಗ್ ಮಂತ್ಲಿ ಸೇವಿಂಗ್ ಸ್ಕೀಮ್ ಅಂತ ಇರ್ತೈತೆ ನೋಡಿರಿ, ಅದರಲ್ಲೇ ಎಲ್ಲ ದುಡ್ಡು ಕೂಡಿಟ್ರಿ. ದುಡ್ಡು ಎಲ್ಲ ಕೂಡಿಟ್ರೆ ಎಲ್ಲ ಆಗ್ತೈತಿ. ಇಲ್ಲಾಂದ್ರೆ ದುಡ್ಡು ಇಲ್ಲಾಂದ್ರೆ ಏನೂ ಬರೋದಿಲ್ಲ ರೀ. ಒಂದು ಚಾಕ್ಲೇಟ್ಸಲ್ಲೇ ಕೊಡೋದಿಲ್ಲ, ₹1 ಏನಾರ ಕಮ್ಮಿ ಇತ್ತಂದ್ರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಮಕ್ಳಿಗಂತೂ ಏನು ದುಡ್ಡಿನ ಬಗ್ಗೆ ಏನು ಹೇಳಕ್ಕೂ ಹೋಗ್ಬಾರ್ದು. ಅವರಿಗೆ ಗೊತ್ತಾಗಂಗಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ನಮ್ಮ ತಂದೆ ತಾಯಿ ಎಲ್ಲ ಇಟ್ಟಿದ್ದಾರಲ್ಲ, ನಮಗೇನು ಟೆನ್ಷನು, ನಮಗೇನು ಇದು, ನಾವು ಯಾಕೆ ದುಡಿಬೇಕು ಅನ್ನೋದು ಬುದ್ಧಿನೂ ಇರ್ತೈತೆ ರೀ. ಮಕ್ಳಿಗೆ ಆಗಂಗಿಲ್ಲ. ಅದಕ್ಕೆ ಮಕ್ಳಿಗೆ ಸಲ ನೀವು ಇಟ್ಟರು ಮಕ್ಳಿಗೇನು ಏನು ಹೇಳಕ್ಕೂ ಹೋಗ್ಬಾರ್ದು. ಆಮೇಲೆ ದೊಡ್ಡವ್ರು ಆದಮೇಲೆ ಅವ್ರಿಗೆ ಏನು ನೀವು ಕೊಡೋದಿರುತ್ತೆ ಆಮೇಲೆ ಕೊಡಕ್ಕಂತ್ರಿ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೆ ಹೇಳ್ತೀನಿ, ಎಷ್ಟರ ಆಗಲಿ ನಾವು ಭಾಳ ಹುಷಾರಿಂದ ಇರಬೇಕು. ಮನ್ಯಾಗೇನು ವೇಸ್ಟ್ ಥರ ಏನು ಮಾಡಬಾರ್ದು. ಎಲ್ಲೇ ಮಿನಿ ಮಾರ್ಟ್ ಅದು ಎಲ್ಲರ ಇರ್ತೈತೆ ನೋಡಿರಿ, ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೋಬೇಕಾದ್ರೆ ತಿಂಗಳಿಗೆ ಒಂದು ಸರಿ ಹೋಗ್ರಿ. ಇಲ್ಲ ಅಂದ್ರೆ 500, 100 ಆ ಥರ ತೊಗೊಂಡು ಹೋಗಿ ಎಲ್ಲ ಅಂಗಡಿಯಾಗ ಕೊಟ್ಟು ಸ್ವಲ್ಪ ತೊಗೊಂಬರ್ತೀನಿ ಅಂದ್ರೆ ಭಾಳ ನಮ್ಗೆ ಲಾಸೂ ಆಗ್ತೈತಿ. ಯಾಕಂದ್ರೆ ದುಡ್ಡೂ ಉಳಿಯಂಗಿಲ್ಲ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೆ ಹೇಳ್ತೀನಿ, ನಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸೈತೆ ನೋಡಿರಿ. ನಂಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಶೇರ್ನೂ ಮಾಡಿರಿ. ನೀವು ಏನಾರ ಒಂದು ಸ್ವಲ್ಪ ಯಾವ್ದಾರ ಅಲ್ಲಿ ಒಂದು ಕೆಲಸ ಮಾಡ್ಬೇಕ್ರಿ. ಯಾಕಂದ್ರೆ ಏನೂ ಮಾಡ್ಲಿಕ್ಕಂದ್ರೆ ನಮ್ಮ ಹತ್ರ ಏನೂ ಇರೋದೂ ಇಲ್ಲ. ಮತ್ತು ನಮ್ಮ ಹತ್ರ ಕೈಯಾಗ ಎದಕ್ಕಾರ ನಮಗೆ ಬೇಕು ಏನಾರ ಅದು ತೊಗೊಳಕ್ಕೂ ಆಗೋದಿಲ್ಲ. ಯಾರ ತಕ್ಕೂ ಕೈನೂ ಚಾಚಕ್ಕೆ ಹೋಗ್ಬಾರ್ದು. ಯಾರಿಗೆ ನಮ್ಮ ಮನ್ಯಾನ ಕಷ್ಟ ಅದು ಏನು ಹೇಳಕ್ಕೂ ಹೋಗ್ಬಾರ್ದು. ಏನು ಹಣದ ವಿಷಯನೂ ಏನು ಹೇಳಕ್ಕೆ ಹೋಗ್ಬಾರ್ದು. ಫಸ್ಟ್ ಎಲ್ಲ ಕೇಳ್ಕೊತಾರೆ. ಆಮೇಲೆ ಜನ ಅಂತೂ ಸರಿ ಇರೋಂಗಿಲ್ಲ. ಯಾಕಂದ್ರೆ ಫಸ್ಟ್ ಎಲ್ಲ ಕೇಳ್ಕೊಂಡ್ಮೇಲೆ ಎಲ್ಲ ಮಾಡಿದ್ಮೇಲೆ ಎಲ್ಲರಿಗೆ ಹೋಗಿ ಹಿಂಗಂತ ಹಂಗಂತ ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿ ಅಂತೂ ಭಾಳ ಕಷ್ಟ ಬಿಟ್ಟಾರ. ನಮ್ಮ ತಂದೆ ತಾಯಿ ಅಂತೂ ಎಲ್ಲರಿಗೆ ಚಲೋದನ್ನು ಮಾಡ್ಯಾರ. ಮತ್ತು ನಮ್ಗೆ ಎಲ್ಲ ಉಲ್ಟಾ ಮಾಡಿದಾರೆ ಎಲ್ಲರೂ. ಅದು ಅಂತೂ ನಾವಂತೂ ಎಲ್ಲ ದೇವ್ರ ಮ್ಯಾಗ ಹಾಕಿ ಎಲ್ಲ ದೇವ್ರಿಗೆ ಬಿಟ್ಟೀವಿ. ಯಾರು ನಮಗೇನು ಮಾಡಿದಾರೆ ನೋಡಿ ದೇವ್ರು ಎಲ್ಲ ಅವ್ರಿಗೇನು ಶಿಕ್ಷೆ ಕೊಡ್ಬೇಕೆಲ್ಲ